ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ನ ಹೇಗೆ ಒನ್ ಆಫ್ ದ ಮೆಥಡ್ಸ್ನ ಯೂಸ್ ಮಾಡಿ ಸಾಲ್ವ್ ಮಾಡೋಣ ಅಂತ ಕ್ವಿಕ್ಕಾಗಿ ನೋಡ್ಕೊಬರೋಣ. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿಕೊಂಡು ಹೇಗೆ ಈ ಸಿಂಪಲ್ ಲೀನಿಯರ್ ಈಕ್ವೇಷನ್ಸ್ನ ಸಾಲ್ವ್ ಮಾಡೋದು ಅಂತ ನೋಡಿದ್ವಿ. ಸೊ ಬೇಸಿಕಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಏನು? ಸಪೋಸ್ ನಿಮಗೆ ಎರಡು ಈಕ್ವೇಷನ್ ಇರುತ್ತೆ, ಎಕ್ಸ್ ಮೈನಸ್ 5 = 5, 2x - 5y = 10 ಅಂತ ಎರಡು ಈಕ್ವೇಷನ್ ಇರುತ್ತೆ. ಸೊ ನಾನೇನು ಮಾಡಿದ್ದೆ, ಫಸ್ಟ್ ಈಕ್ವೇಷನ್ನ ತೊಗೊಂಡು ಎಕ್ಸ್ ಮೈನಸ್ 5 = 5 ಅಂತ ಇದೆಯಲ್ಲ, ಎಕ್ಸ್ ಮೈನಸ್ 5 = 5 ಈ ಒಂದು ಪರ್ಟಿಕ್ಯುಲರ್ ಈಕ್ವೇಷನ್ ತೊಗೊಂಡು ನಾನು ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡಿದ್ದೆ. ಎಕ್ಸ್ ವ್ಯಾಲ್ಯೂನ ಹೇಗೆ ಫೈಂಡ್ ಮಾಡೋದು? ಸೊ ಎಕ್ಸ್ ಮಾತ್ರ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಉಳಿಸ್ಕೊಂಡು ವೈನ ಆ ಕಡೆ ಕಳಿಸ್ತಿದ್ದೆ. ಸೊ ಏನಾಗ್ತಿತ್ತು, ಎಕ್ಸ್ ವ್ಯಾಲ್ಯೂ ಬರ್ತಾ ಇತ್ತಲ್ವಾ, ಸೊ 5 + y ಆಗೋದು. ಸೊ ಯು ಗಾಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಯರ್. ಈ ಎಕ್ಸ್ ವ್ಯಾಲ್ಯೂನ ತೊಗೊಂಡೋಗಿ ಐ ವಾಸ್ ಸಬ್ಸ್ಟಿಟ್ಯೂಟಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಈಕ್ವೇಷನ್. ಎರಡನೇ ಈಕ್ವೇಷನ್ ಇತ್ತಲ್ಲ, ಅದರಲ್ಲಿ ಎಕ್ಸ್ ಜಾಗದಲ್ಲಿ ವಾಟ್ ಐ ವಾಸ್ ಡೂಯಿಂಗ್, ಐ ವಾಸ್ ರೈಟಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಇತ್ತು, 5 + y ಅಂತ ಇತ್ತಲ್ಲ, ಆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ಐ ವಾಸ್ ರೈಟಿಂಗ್ ಇನ್ ದ ಪ್ಲೇಸ್ ಆಫ್ ಎಕ್ಸ್. ಸೊ ಎಕ್ಸ್ ಜಾಗದಲ್ಲಿ ಅದು ಬರೆದು ಹಾಗೆ, ಮತ್ತು 5y ಹಾಗೆ ಬರೆದು, ಮತ್ತು 10 ಹಾಗೆ ಬರಿತಾ ಇದ್ದೆ. ಅದರ ನಂತರ ಏನು ಮಾಡ್ತಾ ಇದ್ದೆ, ಇದನ್ನು ಒಳಗಡೆ ಮಲ್ಟಿಪ್ಲೈ ಮಾಡಿ, ನಂಬರ್ನ ಬ್ರ್ಯಾಕೆಟ್ ಒಳಗಡೆ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ, 5 × 2 = 10 + 2 × y 2y - 5y = 10. ಸೊ 2y ಮತ್ತು 5y ಇದೆರಡು ಕೂಡ ಲೈಕ್ ಟರ್ಮ್ಸ್ ಅಲ್ವಾ. ಸೊ +2y - 5y ಎಷ್ಟಾಗುತ್ತೆ, ಪ್ಲಸ್ ಮೈನಸ್ ಸಬ್ಟ್ರಾಕ್ಷನ್ ಮಾಡಬೇಕು. +2 - 5 is -3y = 10. ಈಗ 10 ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ ಅಲ್ವಾ. ಸೊ -3y = 10 - 10 which is equal to 0, and y ವ್ಯಾಲ್ಯೂ ವಿಲ್ ಬಿ ಎಷ್ಟು, -3y = 0 ಆಗುತ್ತೆ. ಸೊ y ವ್ಯಾಲ್ಯೂ ಫೈನಲ್ ಎಷ್ಟಾಗುತ್ತೆ, ಸೊ y ವ್ಯಾಲ್ಯೂ ಇಸ್ ಆಲ್ಸೋ 0/3 ವಿಚ್ ಇಸ್ ನಥಿಂಗ್ ಬಟ್ 0. ಸೊ y ವ್ಯಾಲ್ಯೂ 0 ಆಗ್ತಾ ಇದೆ. ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ, y ವ್ಯಾಲ್ಯೂ ಗೊತ್ತಾಯ್ತು ನಮಗೆ 0 ಅಂತ. ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ, 5 + 0, ಎಕ್ಸ್ ವ್ಯಾಲ್ಯೂ ವಿಲ್ ಆಲ್ಸೋ ಬಿ 5 ಅಗೇನ್. ಸೊ ಎಕ್ಸ್ ವ್ಯಾಲ್ಯೂ 5 ಆಗುತ್ತೆ, y ವ್ಯಾಲ್ಯೂ 0 ಆಗುತ್ತೆ. ಸೊ ಹೀಗೆ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿಕೊಂಡು ಎಕ್ಸ್ ಮತ್ತು y ವ್ಯಾಲ್ಯೂನ ಫೈಂಡ್ ಮಾಡಿ ನೋಡಿದ್ವಿ, ರೈಟ್. ಸೊ ಹಾಗೆ ಇನ್ನೊಂದು ಮೆಥಡ್ ಇದೆ ಈ ಒಂದು ಲೀನಿಯರ್ ಈಕ್ವೇಷನ್ಸ್ನ ಒಟ್ಟಿಗೆ ಸಾಲ್ವ್ ಮಾಡೋದಕ್ಕೆ. ದ್ಯಾಟ್ ಪರ್ಟಿಕ್ಯುಲರ್ ಮೆಥಡ್ ಈಸ್ ನೋನ್ ಆಸ್ ಎಲಿಮಿನೇಷನ್ ಮೆಥಡ್. ಓಕೆನಾ? ಸೊ ಬೇಸಿಕಲಿ ಎಲಿಮಿನೇಷನ್ ಮೆಥಡ್ ಅಂದರೆ ಏನು, ಎಲಿಮಿನೇಟ್ ಮಾಡಿ ಬಿಸಾಕೋದು. ಸೊ ಕ್ಯಾನ್ಸಲೇಷನ್ ಮಾಡಿ ಬಿಸಾಕ್ರಿ ಅಂತ ಹೇಳಲ್ವಾ, ಸೊ ಅದನ್ನು ಎಲಿಮಿನೇಷನ್ ಅಂತ ಹೇಳ್ತೀರಿ. ಸೊ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿಕೊಂಡು ಹೇಗೆ ನಾವು ಫೈಂಡ್ ಮಾಡೋದು ಅನ್ನುವಂಥ ಮಾಹಿತಿನ ಕ್ವಿಕ್ಕಾಗಿ ನೋಡ್ಕೊಬರೋಣ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಬ್ಸ್ಟಿಟ್ಯೂಷನ್ ಕ್ವಿಕ್ ರಿಕ್ಯಾಪ್ ಮಾಡಿದೆ, ಸ್ವಲ್ಪ ಫಾಸ್ಟ್ ಆಗೋದೆ. ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಸಬ್ಸ್ಟಿಟ್ಯೂಷನ್ ಯು ಕ್ಯಾನ್ ಜಸ್ಟ್ ರಿವೈಂಡ್ ದಿಸ್ ವಿಡಿಯೋ, ಆರ್ ಹಿಂದೆ ಒಂದು ಡಿಸ್ಕ್ರಿಪ್ಷನಲ್ಲಿ ಇನ್ನೊಂದು ಲಿಂಕ್ ಕೊಟ್ಟಿರ್ತೀನಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಸೆಪ್ರೇಟ್ ವಿಡಿಯೋ. ಸೊ ಅದನ್ನು ನೀವು ರೆಫರ್ ಮಾಡ್ಬೋದು. ಹಾಗೆ ಬನ್ನಿ, ಈ ಒಂದು ಪರ್ಟಿಕ್ಯುಲರ್ ವಿಡಿಯೋನಲ್ಲಿ ಡೀಟೇಲ್ ಆಗಿ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿಕೊಂಡು ಹೇಗೆ ನಾವು ಈ ಒಂದು ಪರ್ಟಿಕ್ಯುಲರ್ ಆನ್ಸರ್ನ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಮಾಡೋಣ ಅಂತ ಕ್ವಿಕ್ಕಾಗಿ ನೋಡ್ಕೊಬರೋಣ. ಕೂಲ್? ಎಸ್, ಓಕೆ, ಇದೆಲ್ಲ ಎರೇಸ್ ಮಾಡಿಬಿಡ್ತೀನಿ ನೀಟಾಗಿರಲಿ. ಓಕೆ, ಸೊ ಇಲ್ಲಿ ನಿಮಗೆ ಎರಡು ಈಕ್ವೇಷನ್ ಇದೆಯಲ್ವಾ. ಸೊ ಬೇಸಿಕಲಿ ಸೈಮಲ್ಟೇನಿಯಸ್ ಈಕ್ವೇಷನ್ ಅಂದರೆ ಏನು ಗುರು? ಸೈಮಲ್ಟೇನಿಯಸ್ ಅಂದರೆ ಒಟ್ಟಿಗೆನೆ ಎರಡು ಈಕ್ವೇಷನ್ನ ಸಾಲ್ವ್ ಮಾಡೋದಕ್ಕೆ ಸೈಮಲ್ಟೇನಿಯಸ್ ಈಕ್ವೇಷನ್ ಅಂತ ಹೇಳ್ತೀವಿ ಅಲ್ವಾ. ಸೈಮಲ್ಟೇನಿಯಸ್ ಆಗಿ ಎರಡು ಈಕ್ವೇಷನ್ನು ಕೂಡ ಸಾಲ್ವ್ ಮಾಡೋದನ್ನು ವಿಲ್ ಟೆಲ್ ಇಟ್ ಆಸ್ ಸೈಮಲ್ಟೇನಿಯಸ್ ಈಕ್ವೇಷನ್ ಸಾಲ್ವಿಂಗ್, ರೈಟ್. ಸೊ ಈಗ ಒಟ್ಟಿಗೆ ಸಾಲ್ವ್ ಮಾಡೋಣ ಯೂಸಿಂಗ್ ಎಲಿಮಿನೇಷನ್ ಮೆಥಡ್. ಓಕೆ, ಸೊ ಬನ್ನಿ ಮಾಡುವ. x - y = 11, 2x + y = 19. ಇದನ್ನು ಫಸ್ಟ್ ಈಕ್ವೇಷನ್ ತೊಗೊಳ್ಳೋಣ, ಇದನ್ನು ಸೆಕೆಂಡ್ ಈಕ್ವೇಷನ್ ಆಗಿ ತೊಗೊಳ್ಳೋಣ. ನೋಡ್ಬೋದು, ಫಸ್ಟ್ ಈಕ್ವೇಷನ್ ಮತ್ತು ಸೆಕೆಂಡ್ ಈಕ್ವೇಷನ್ನು ಯಾವ್ದಾದ್ರು ಜನರಲ್ ಆಗಿ ಈ ವೇರಿಯೇಬಲ್ಸ್ ಯಾವ್ದಾದ್ರು ಕಾಮನ್ ಇದೆಯಾ ಚೆಕ್ ಮಾಡ್ತೀರಾ? ಇಲ್ಲಿ ಎಕ್ಸ್ ಇದೆ, ಬಟ್ ಇಲ್ಲಿ 2x ಇದೆ. ಕಾಮನ್ ಇದೆಯಾ? ಇಲ್ಲ ಅಲ್ವಾ, ಬಿಟ್ಟಾಕಿ. ಇಲ್ಲಿ y ಇದೆ, ಇಲ್ಲೂ ಕೂಡ y ಇದೆ. ಕಾಮನ್ ಆಗಿದೆಯಾ? ಕಾಮನ್ ಇದೆ ಅಲ್ವಾ. ಸಿಂಬಲ್ಸ್ ಬಿಟ್ಟು ಹಾಕಿ, ಸಿಂಬಲ್ಸ್, ಡೋಂಟ್ ವರಿ ಅಬೌಟ್ ದ ಸಿಂಬಲ್ಸ್, ಜಸ್ಟ್ ಚೆಕ್ ದ ವೇರಿಯೇಬಲ್ ವ್ಯಾಲ್ಯೂ. ಇಲ್ಲೂ ಕೂಡ y ಇದೆ, ಇಲ್ಲೂ ಕೂಡ y ಇದೆ. ಅದರ ಪಕ್ಕದಲ್ಲಿ ನಂಬರ್ ಇದೆಯಾ? ವೈಗೆ ಏನಾರೋ ಕೋಎಫಿಷಿಯೆಂಟ್ ಇದೆ. ಕೋಎಫಿಷಿಯೆಂಟ್ ಅಂದರೆ ಬೇಸಿಕಲಿ ಈ 2 ಇಲ್ವಾ, ಎಕ್ಸ್ ಪಕ್ಕದಲ್ಲಿ ಏನಿದೆ ಕೋಎಫಿಷಿಯೆಂಟ್ 2 ಅಂತ ಕರಿತೀವಿ. ದಿಸ್ 2 ಇಸ್ ನೋನ್ ಆಸ್ ಕೋಎಫಿಷಿಯೆಂಟ್. ವೈಗೆ ಏನಾರೋ ಕೋಎಫಿಷಿಯೆಂಟ್ ಇದೆಯಾ? ಸೊ ವೈಗೆ ಏನೂ ಇಲ್ಲ ಅಂದರೆ ಯು ನೀಡ್ ಟು ಟೇಕ್ ಇಟ್ ಆಸ್ 1. ಸೊ ದಿಸ್ ಇಸ್ ನಥಿಂಗ್ ಬಟ್ 1y, ಆ್ಯಂಡ್ ಇದು ಕೂಡ 1y ಅಂತ ಆಗುತ್ತೆ. ಸೊ ಇಟ್ ಈಸ್ ಸೇಮ್, ರೈಟ್? ಎರಡು ಕೂಡ ಒಂದೇ ಅಲ್ವಾ. ಸೊ ವಿ ಕ್ಯಾನ್ ಕ್ಯಾನ್ಸಲ್ ದಿಸ್. ಏನು ಮಾಡೋಣ,
ಇಲ್ಲೂ ಕೂಡ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ನಾವೇನು ಮಾಡೋಣ, ಪ್ಲಸ್ಸು ಮೈನಸ್ ಇದ್ದರೆ ವಿ ಕ್ಯಾನ್ ಕ್ಯಾನ್ಸಲ್, ರೈಟ್? ಸೊ ಬೇಸಿಕಲಿ ಇಲ್ಲಿ ಎಕ್ಸ್ ಇದೆ, ಇಲ್ಲಿ 2x ಇದೆ. ಸೊ ವಿ ಕ್ಯಾನ್ ಆ್ಯಡ್ ಎಕ್ಸ್ ಪ್ಲಸ್ 2x. ಆ್ಯಂಡ್ ಇಲ್ಲಿ -1y ಇದೆ, ಪ್ಲಸ್ 1y ಇದೆ ಅಲ್ವಾ, ಈಕ್ವಲ್ಸ್. ಹಾಗೆ ಇದನ್ನು ಕೂಡ ಆ್ಯಡ್ ಮಾಡೋಣ. ಎರಡು ಏನು ಸಿಂಬಲ್ ಇಲ್ಲ ಅಂದರೆ ಅಡಿಷನ್ ಅಂತಲೇ ಅರ್ಥ. 11 + 19 ಮಾಡಿ. ಸೊ ಏನಾಗುತ್ತೆ, ನಾನು ನಿಧಾನಕ್ಕೆ ಹೇಳ್ತೀನಿ ನೋಡಿ. ಸೊ ಈ ಕ್ಯಾನ್ ಡೈರೆಕ್ಟ್ಲಿ ಈ ಥರನೂ ಕ್ಯಾನ್ಸಲ್ ಮಾಡೋದು. ಇಲ್ಲಿ -1y ಇದೆ, ಇಲ್ಲಿ ಕೂಡ +1y ಇದೆ. ಸೊ ಕ್ಯಾನ್ ಡೈರೆಕ್ಟ್ಲಿ ಕ್ಯಾನ್ಸಲ್ ಇಟ್. ನೋ ನೀಡ್ ಟು ಡೂ ಲೈಕ್ ದಿಸ್ ಆಲ್ಸೋ. ಸೊ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಬರ್ತಿದ್ದೀನಿ ಅಷ್ಟೇ. ಸೊ ಎಕ್ಸ್ ಮತ್ತು 2x ಎರಡು ಆ್ಯಡ್ ಮಾಡಬೇಕಾಗತ್ತೆ. x + 2x ಎಷ್ಟಾಗುತ್ತೆ, 3x ಆಗುತ್ತೆ. ಇದು 1y + 1y - 1y ಕ್ಯಾನ್ಸಲ್ ಆಗುತ್ತೆ. ಇಟ್ ವಿಲ್ ಬಿ +0. 19 + 11 ಎಷ್ಟಾಗುತ್ತೆ, 30 ಆಗುತ್ತೆ. ಸೊ ಫೈನಲಿ ಏನು ಉಳ್ಕೊಳ್ಳುತ್ತೆ ಇಲ್ಲಿ, 3x = 30 ಅಲ್ವಾ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ, 30/3 ವಿಚ್ ಇಸ್ ಈಕ್ವಿವ್ಯಾಲೆಂಟ್ ಟು 10. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 10 ಬಂತಾ. ಈ 10 ಬಂದಿರುವಂತಹ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂನ ಯಾವ್ದಾರೋ ಒಂದು ಈಕ್ವೇಷನ್ಗೆ ಹೋಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವ ಈಕ್ವೇಷನ್ ತೊಗೊಳ್ಳಿ, ಫಸ್ಟ್ ತೊಗೊಳ್ಳ, ಸೆಕೆಂಡ್ ತೊಗೊಳ್ಳ? ಓಕೆ, ನಾನು ಜನರಲಿ ಫಸ್ಟೇ ತೊಗೊಳ್ತೀನಿ ಯಾವಾಗಲೂ. ಸೊ x - y = 11 ಅಂತ ಇದೆ, ಅದು ಬರ್ಕೊತೀನಿ. ಸೊ ಟೇಕಿಂಗ್ ಫಸ್ಟ್ ಈಕ್ವೇಷನ್ x - y = 11. ಸೊ ಎಕ್ಸ್ ಜಾಗದಲ್ಲಿ ಏನು ಹಾಕ್ಲಿ ನಾನು, 10 ಹಾಕ್ಲಾ, -5 = 11. ಸೊ ಇವಾಗ ಏನು ಮಾಡೋಣ, y ವ್ಯಾಲ್ಯೂ ಬೇಕು ನನಗೆ. ಸೊ ಏನು ಮಾಡ್ತೀನಿ ನಾನು, ಈ ವೈನ ಆ ಕಡೆ ಕಳಿಸ್ಬಿಡ್ತೀನಿ. ನೀವು ಎಕ್ಸ್ನಾರೋ 10ನಾರೋ ಕಳಿಸ್ಬೋದು, ವೈನಾರೋ ಕಳಿಸ್ಬೋದು, 11 ಈ ಕಡೆ ತೊಗೋಬೋದು. ಅಕಸ್ಮಾತ್ ನಾನು 10 ಕಳಿಸ್ತೀನಿ ಅಂತ ಅಂದ್ಕೊಳ್ಳಿ, ಕನ್ಫ್ಯೂಷನ್ ಬೇಡ ಅಂದರೆ. ಸೊ ಇನ್ನೇನು ಉಳಿಯುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ, ವಿಲ್ ಬಿ ಹ್ಯಾವಿಂಗ್ -5 ಅಂತಲೇ ಬರುತ್ತೆ ಬಾಯಿಗೆ. ಓಕೆ, ಸೊ 11 ಹಾಗೆ ಇರುತ್ತೆ. 10 ಆ ಕಡೆ ಹೋದರೆ +10 -10 ಆಗಿಬಿಡುತ್ತೆ. ಸೊ -y = 11 - 10 ಆಗುತ್ತೆ. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ -y? ಇಟ್ ಈಸ್ 1. ಸೊ ನಂಗೆ ಬರೀ y ಬೇಕು, -y ಬೇಡ. ಸೊ ಹಾಗಾಗಿ ಏನು ಮಾಡ್ತೀನಿ, ಈ ಸಿಂಬಲ್ನ ಆ ಕಡೆ ಶಿಫ್ಟ್ ಮಾಡಿಬಿಡ್ತೀನಿ. ಸೊ -1ಗೆ ಬಂದು ತಗಲಾಕೊಳ್ಳುತ್ತೆ ಅಷ್ಟೇ. ಸೊ y ವ್ಯಾಲ್ಯೂ ವಿಲ್ ಬಿ -1. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 10. y ವ್ಯಾಲ್ಯೂ ವಿಲ್ ಬಿ -1. ಸೊ ದ್ಯಾಟ್ಸ್ ಆಲ್. ಓಕೆನಾ, ಫೈನ್, ಕೂಲ್. ಇನ್ನೊಂದು ಕ್ವೆಶನ್ ನೋಡೋಣ. ಎಸ್, ಬನ್ನಿ ಕ್ವಿಕ್ಕಾಗಿ ನೋಡ್ಕೊಬಂದ್ಬಿಡೋಣ. 5x + 4y = -30. ಸೊ ಇದನ್ನು ನಾನು ಡೈರೆಕ್ಟಾಗಿ ಇಲ್ಲೇ ಬರ್ತೀನಿ. ಲೆಟ್ ಅಸ್ ಟೇಕ್ ದಿಸ್ ಆಸ್ ಫಸ್ಟ್ ಈಕ್ವೇಷನ್, ಇದನ್ನು ಸೆಕೆಂಡ್ ಈಕ್ವೇಷನ್ ಆಗಿ ತೊಗೊಳ್ಳೋಣ. ಓಕೆ, ಸೊ 5x + 4y = -30, ರೈಟ್? ಓಕೆ, ಸೊ ನಾವೇನು ಮಾಡೋಣ, ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡೋಣ. 5x + 4y = -30. 3x - 9y = -18. ಅಲ್ಲ, ಇಲ್ಲಿ ಕ್ಯಾನ್ಸಲೇಷನ್ ಮಾಡಬೇಕು ಅಂತ ಹೇಳಿದ್ರಿ ನೀವು ಲಾಸ್ಟ್ ಪ್ರಾಬ್ಲಮಲ್ಲಿ. ಯಾವುದು ಸೇಮ್ ಇಲ್ವಲ್ಲ, ಇಲ್ಲಿ 5x ಇದೆ, ಇಲ್ಲಿ 3x ಇದೆ, ಇಲ್ಲಿ 4y ಇದೆ, 9y ಇದೆ. ಹೆಂಗೆ ಮಾಡೋಣ, ಕನ್ಫ್ಯೂಷನಾ? ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಸಿಂಪಲಾಗಿ ಮಾಡ್ಬೋದು. ಏನು ಮಾಡೋಣ, ಮಲ್ಟಿಪ್ಲಿಕೇಶನ್ ಮಾಡೋಣ ಈಕ್ವೇಷನ್ಸ್ನ. ಈಗ ಇಲ್ಲಿ 5x ಇದೆ, ಇಲ್ಲಿ 3x ಇದೆ, ಇಲ್ಲಿ 5 ಇದೆ, ಇಲ್ಲಿ 3 ಇದೆ ಅಲ್ವಾ. 5 ಮತ್ತು 3 ಯಾವ್ದಾದ್ರು ಟೇಬಲ್, ಯಾವ್ದಾದ್ರು ಮಲ್ಟಿಪಲ್ ಈಕ್ವಲ್ ಆಗಬೇಕು ಅಲ್ವಾ. 5 ಟೇಬಲಲ್ಲಿ ಯಾವ್ದಾದ್ರು ಮಲ್ಟಿಪಲ್, 5 1 5, 5 2 10, 5 3 15, ಅದು 3 ಟೇಬಲಲ್ಲೂ ಬರಬೇಕಲ್ವಾ. ಯಾವ್ದು ಬರುತ್ತೆ, 5 1 5, 5 2 10, 5 3 15 ಅಲ್ವಾ. ಎಸ್, 15 ಆಗುತ್ತೆ ಅಲ್ವಾ. ಸೊ 5ನ ನಾನು 3 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ, ಲೈಕ್ ಸಿ, ಯು ನೀಡ್ ಟು ಮಲ್ಟಿಪ್ಲೈ ದಿಸ್ ಎಂಟೈರ್ ಈಕ್ವೇಷನ್. ಈ ಪೂರ್ತಿ ಈಕ್ವೇಷನ್ನ ನೀವು 3 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಆ್ಯಂಡ್ ಇದನ್ನು 15 ಮಾಡೋಕ್ಕೆ, ಯಾವುದನ್ನು 5xನ 15x ಮಾಡೋದಕ್ಕೆ. ಆ್ಯಂಡ್ 3xನ 15 ಮಾಡ್ಬೇಕು ನಾನು. ಇದನ್ನು ಯಾವುದರಿಂದ ಮಲ್ಟಿಪ್ಲೈ ಮಾಡ್ತೀರಾ, 5ಇಂದ ಮಲ್ಟಿಪ್ಲೈ ಮಾಡಿ. ಯಾಕೆ, ಬಿಕಾಸ್ ಐ ವಾಂಟ್ ಟು ಮೇಕ್ ದಿಸ್ 15x. ಅದಕ್ಕೆ 15 ಕಾಮನ್ ಅಲ್ವಾ. 5 ಟೇಬಲಲ್ಲೂ 15 ಫಸ್ಟಲ್ಲಿ ಬರುತ್ತೆ, 3 ಟೇಬಲಲ್ಲೂ ಅಷ್ಟೇ 15 ಫಸ್ಟಲ್ಲಿ ಬರುತ್ತೆ. ಸೊ ಹಾಗಾಗಿ ಏನು ಮಾಡ್ತೀನಿ, ಮಲ್ಟಿಪ್ಲೈ ವಿತ್ ದೇರ್ ರೆಸ್ಪೆಕ್ಟಿವ್ ನಂಬರ್ಸ್. ಸೊ 5 3 15, 3 5 15. ಸೊ ಹಾಗಾಗಿ ಅಪ್ಡೇಟೆಡ್ ಈಕ್ವೇಷನ್ ಏನಾಗುತ್ತೆ, ಫಸ್ಟ್ ಈಕ್ವೇಷನ್ 5x × 3 ವಿಲ್ ಬಿ 15x. ಇದು ಕೂಡ ಇದ್ರ ಜೊತೆ ಬೇರೆದು ಕೂಡ ಮಲ್ಟಿಪ್ಲೈ ಆಗುತ್ತೆ. ಸೊ ಫ್ರೆಂಡ್ಸ್ ಅಂತ ಅನ್ಕೋಬೋದು. ಸೊ ಫ್ರೆಂಡ್ಸ್, ಒಬ್ಬಂಗೆ ತೊಂದರೆ ಆದರೆ ಎಲ್ರಿಗೂ ತೊಂದರೆ ಆಗುತ್ತಲ್ಲ. ಸೊ ಹಾಗೆ. ಸೊ 4y × 3 ಏನಾಗುತ್ತೆ, +12y = -30 × 3 -90 ಅಲ್ವಾ. ಸೊ ದಿಸ್ ವಿಲ್ ಬಿ ನ್ಯೂ ಈಕ್ವೇಷನ್ 3 ಅಂತ ತೊಗೊಳ್ತೀನಿ. ನೆಕ್ಸ್ಟ್ ಈ 3x × 5x ಏನಾಗುತ್ತೆ, 15x -9y × 5 -45y = -18 × 5 ಎಷ್ಟಾಗುತ್ತೆ, ದ್ಯಾಟ್ ವುಡ್ ಬಿ -90 ಅಗೇನ್ ಅಲ್ವಾ. ಈಗೇನು ಮಾಡೋಣ, ಸಾಲ್ವ್ ಮಾಡ್ಬೋದಲ್ವಾ. ನಾನು ಡೈರೆಕ್ಟಾಗಿ ಮಾಡ್ತೀನಿ. ಇಲ್ಲಿ ನೋಡಿ, ನಾನು ಏನಂದರೆ ಸಿಂಬಲ್ಸ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಸೊ ನಂಬರ್ಸ್ ಎರಡು ಒಂದೇ ಆಯಿತಾ. ಸೊ ಇಲ್ಲೂ 15x ಆಯಿತು, ಈ ಟರ್ಮು 15x ಆಯಿತು. ಬಟ್ ಇದು ಪ್ಲಸ್ ಇದೆ, ಇದು ಕೂಡ ಪ್ಲಸ್ ಇದೆ. ಸೊ ನಾವು ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮಾತ್ರ ಕ್ಯಾನ್ಸಲ್ ಮಾಡ್ಬೋದಲ್ಲ. 15x - 15x ಇರಬೇಕಲ್ವಾ. ಸೊ 15x + 15x ಇದೆ, 30x ಆಗಿಬಿಡುತ್ತೆ. ಸೊ ಹಾಗಾಗಿ ಏನು ಮಾಡ್ತೀನಿ, ಇದನ್ನು ನಾನು
ಮೈನಸ್ ಆಗಿ ಚೇಂಜ್ ಮಾಡ್ತೀನಿ ಸಿಂಬಲ್ನ. ಇದು ಮೈನಸ್ ಆಗಿ ಚೇಂಜ್ ಮಾಡಿದ್ರೆ ಪ್ಲಸ್ ಇರೋದು ಮೈನಸ್ ಆಯ್ತಲ್ವಾ ಈ ನಂಬರು, ಈ ಸೆಕೆಂಡ್ ನಂಬರ್ ಕೂಡ ಹಾಗೆ ಆಗುತ್ತೆ. ಇಲ್ಲಿ ಮೈನಸ್ ಇದೆ, ಇದು ಪ್ಲಸ್ ಆಗಿಬಿಡುತ್ತೆ. ಎಲ್ಲದಕ್ಕೂ ಹಾಗೆ ಮಾಡ್ಬೇಕು. ಸಪೋಸ್ ನೀವೇನಾದ್ರು ಒಂದು ನಂಬರ್ಗೆ ಸಿಂಬಲ್ ಚೇಂಜ್ ಮಾಡ್ತೀರಾ ಅಂದರೆ ಐ ಆಮ್ ಚೇಂಜಿಂಗ್ ದ ಸಿಂಬಲ್ ಆಫ್ ಫೋರ್ತ್ ಈಕ್ವೇಷನ್, ರೈಟ್. ಸೊ ಇದನ್ನ ಪ್ಲಸ್ ಇರೋದು ಮೈನಸ್ ಮಾಡ್ತಾಯಿದ್ದೀನಿ, ಈ ಮೈನಸ್ ಇರೋದು ಪ್ಲಸ್ ಮಾಡ್ತಾಯಿದ್ದೀನಿ, ಈ ಮೈನಸ್ ಇರೋದನ್ನ ಕೂಡ ನಾನು ಪ್ಲಸ್ ಮಾಡಬೇಕು. ಡಿಫ್ರೆಂಟ್ ಸಿಂಬಲ್ಸ್ ಹಾಕಬೇಕಾಗತ್ತೆ. ಮೈನಸ್ ಇದ್ದರೆ ಪ್ಲಸ್ ಆಗಬೇಕು, ಪ್ಲಸ್ ಇದ್ದರೆ ಮೈನಸ್ ಆಗಬೇಕು. ಸೊ ಯಾಕೆ ಮೈನಸ್ ಆಗಿದೆ? ಬಿಕಾಸ್ ನಾನು 15x ಮೈನಸ್ 15x ತರಬೇಕು ಅಂತ. ಸೊ ಹಾಗಾಗಿ ಈ 15xನ ಮೈನಸ್ 15x ಅಂತ ಬರುತ್ತೆ. ನಾವು ಐ ಕ್ಯಾನ್ ಕ್ಯಾನ್ಸಲ್, ರೈಟ್. 15x ಮೈನಸ್ 15x ದಟ್ ವುಡ್ ಬಿ 0. ಆ್ಯಂಡ್ ಇಲ್ಲಿ ಪ್ಲಸ್ 12y ಇದೆ, ಪ್ಲಸ್ 12y ಪ್ಲಸ್ 45y ಆಗುತ್ತೆ ಈಕ್ವಲ್ಸ್ ಮೈನಸ್ 90 ಪ್ಲಸ್ 90 ಆಯ್ತಲ್ವಾ ಅಲ್ವಾ? ಓಕೆ. ಸೊ ಪ್ಲಸ್ 12y ಪ್ಲಸ್ 45y ಎಷ್ಟಾಗುತ್ತೆ ಆನ್ಸರು? ಸೊ 45 ಪ್ಲಸ್ 12 57y ಈಕ್ವಲ್ಸ್ ಟು ಮೈನಸ್ 90 ಪ್ಲಸ್ 90 0 ಅಲ್ವಾ? ಸೊ y ವ್ಯಾಲ್ಯೂ ಎಷ್ಟಾಯಿತು? ನಥಿಂಗ್ ಬಟ್ 0/57 ವಿಚ್ ಇಸ್ ಈಕ್ವಿವ್ಯಾಲೆಂಟ್ ಟು 0. ಸೊ y ವ್ಯಾಲ್ಯೂ 0 ಬಂತಾ? y ವ್ಯಾಲ್ಯೂ 0 ಬಂದರೆ ಇದನ್ನು ತೊಗೊಂಡೋಗಿ ಅದರ ಒಂದು ಈಕ್ವೇಷನ್ ಅಲ್ಲ ಹಾಕಿ. ಸೊ ನೀಡ್ ನಾಟ್ ಬಿ 3 and 4. 3 and 4 ಕೂಡ ಯೂಸ್ ಮಾಡ್ಬೋದು, ಅಥವಾ 1 and 2ನೇ ಯೂಸ್ ಮಾಡ್ಕೋಬೋದು. ಸೊ ಲೆಟ್ ಮಿ ಟೇಕ್ ದ ಫಸ್ಟ್ ಈಕ್ವೇಷನ್. 5x ಪ್ಲಸ್ 4y ಈಕ್ವಲ್ಸ್ ಮೈನಸ್ 30. ಓಕೆ, ಲೆಟ್ ಮಿ ಟೇಕ್ ದ ಫಸ್ಟ್ ಈಕ್ವೇಷನ್. 5x ಮೈನಸ್ 4y ಈಕ್ವಲ್ಸ್ ಮೈನಸ್ 30ನಾ? ಪಕ್ಕನಾ? ಓಕೆ, ಇಟ್ ಇಸ್ ಪ್ಲಸ್ 4y. ಪ್ಲಸ್ 4y ಇಸ್ ಈಕ್ವಲ್ ಟು ಮೈನಸ್ 30. ಈಗ ನಾನು y ಜಾಗದಲ್ಲಿ 0 ಹಾಕ್ತೀನಿ. ಸೊ 5x ಹಾಗೆ ಬರ್ತೀನಿ, ಪ್ಲಸ್ 4 ಇಂಟು 0 ಈಕ್ವಲ್ಸ್ ಮೈನಸ್ 30. ಸೊ 5x 4 ಇಂಟು 0 ಎಷ್ಟು? 0 ಅಲ್ವಾ? ಮೈನಸ್ 30. ಸೊ ಏನಾಗುತ್ತೆ? 5x ಈಕ್ವಲ್ಸ್ ಮೈನಸ್ 30. ಈ 5ನ ಆ ಕಡೆ ಕಳಿಸಿದ್ರೆ ಡಿವಿಷನ್ಗೆ ಹೋಗುತ್ತೆ ಅಲ್ವಾ? ಸೊ ಮೈನಸ್ 30/5 ಆಗುತ್ತೆ. ಸೊ 5 1s are 5, 5 6 are 30. ಸೊ x ವ್ಯಾಲ್ಯೂ ವಿಲ್ ಬಿ ಮೈನಸ್ 6. x ವ್ಯಾಲ್ಯೂ ಮೈನಸ್ 6, y ವ್ಯಾಲ್ಯೂ 0. ಅಷ್ಟೇ ಮಾಡಬೇಕಾಗಿರೋದು. ಸೊ ದಿಸ್ ವಾಸ್ ದ ಸೊಲ್ಯೂಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ನಿಮಗೆ ಸೇಮ್ ವೇರಿಯಬಲ್ ಇಲ್ಲ ಅಂದರೆ ಏನು ಮಾಡ್ತೀರಾ? ಈ 5 ಮತ್ತು 3 ಟೇಬಲ್ನಲ್ಲಿ ಯಾವುದು ಕಾಮನ್ ಆಗಿ ಬರುತ್ತೆ, ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವುದು, ಅದನ್ನು ಫೈಂಡ್ ಮಾಡಬೇಕು. LCM ಯಾವುದು ಅಂತ ಫೈಂಡ್ ಮಾಡಬೇಕು. 15 ಓಕೆ, 5 ಟೈಮ್ಸ್ ಹೌ ಮಚ್ ಇಸ್ 15? 5 3s are 15. ಇದು ಕೂಡ 3 5s are 15 ಆಗುತ್ತೆ. ಎರಡನ್ನೂ ಕೂಡ ಸೇಮ್ ಮಾಡಬೇಕು. ಆಮೇಲೆ ಸಿಂಬಲ್ಸ್ ಇದೆ ಚೇಂಜ್ ಮಾಡ್ಕೊಳ್ಳಿ, ಕ್ಯಾನ್ಸಲೇಷನ್ ಮಾಡಿ. ಸೊ ಮಿಕ್ಕಿರೋದನ್ನು ಆ್ಯಡ್ ಮಾಡಿ ಗೆಟ್ ದ ವ್ಯಾಲ್ಯೂ ಆಫ್ ಒನ್ ವೇರಿಯಬಲ್. y ವ್ಯಾಲ್ಯೂ y ಬಂದರೆ y, x ಸೇಮ್ ಇದ್ದರೆ x ಕ್ಯಾನ್ಸಲ್ ಆಗುತ್ತೆ. ಲಾಸ್ಟ್ ಪ್ರಾಬ್ಲಮ್ y ಕ್ಯಾನ್ಸಲ್ ಮಾಡಿದ್ವಿ ಅಲ್ವಾ? ಇಲ್ಲಿ y ಕ್ಯಾನ್ಸಲ್ ಮಾಡಿದ್ವಿ, ಇಲ್ಲಿ x ಕ್ಯಾನ್ಸಲ್ ಮಾಡಿದ್ವಿ. ಯು ಕ್ಯಾನ್ ಕ್ಯಾನ್ಸಲ್ ಎನಿಥಿಂಗ್ ಆ್ಯಂಡ್ ಗೆಟ್ ದ ವ್ಯಾಲ್ಯೂ ಆಫ್ x ಆ್ಯಂಡ್ y. ಸಿಂಪಲ್, ಇಷ್ಟೇ. ಓಕೆ, ಲೆಟ್ಸ್ ಡೂ ದ ನೆಕ್ಸ್ಟ್ ಒನ್. ಈ ಒಂದು ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡ್ತೀನಿ, ಮಿಕ್ಕಿದ್ದೆಲ್ಲ ನೀವೇ ಮಾಡಬೇಕಾಗುತ್ತೆ. ಐ ವಿಲ್ ಶೋ ಯು ದ ಕ್ವೆಶನ್ಸ್. ಓಕೆ, ಲೆಟ್ ಮಿ ಟೇಕ್ ದಿಸ್ ಆಸ್ ಫಸ್ಟ್ ಈಕ್ವೇಷನ್. ಇದನ್ನು ಸೆಕೆಂಡ್ ಈಕ್ವೇಷನ್ ಆಗಿ ತೊಗೊತೀನಿ. ಆ್ಯಂಡ್ ಫಸ್ಟ್ ಈಕ್ವೇಷನಲ್ಲಿ ನೋಡ್ಬೋದು ನೀವು, ಇಲ್ಲೂ ಕೂಡ ಅಷ್ಟೇ ಅಲ್ವಾ? ಯಾವುದು ಕಾಮನ್ ಇಲ್ಲ. ಕಾಮನ್ ಇಲ್ಲ ಗುರು, 9y ಕಾಮನ್ ಇದೆಯಲ್ಲ ಅಂತ ನೀವು ಹೇಳ್ಬೋದು. ಎಸ್, 9y ಕಾಮನ್ ಇದೆ, ಬಟ್ ಸಿಂಬಲ್ಸ್ ಬೇರೆ ಅಲ್ವಾ? ಸಿಂಬಲ್ಲು ಸೇಮ್ ಇದೆ. ಸಿಂಬಲ್ ಸೇಮ್ ಇದ್ದರೆ ಯು ನೀಡ್ ಟು ಆ್ಯಡ್ ಮೈನಸ್ 9y ಮೈನಸ್ 9y ಮೈನಸ್ 18y ಆಗಿಬಿಡುತ್ತೆ. ಸೊ ಹಾಗಾಗಿ ಏನು ಮಾಡ್ತೀನಿ, ಸಿಂಬಲ್ಸ್ನ ಡಿಫ್ರೆಂಟ್ ಮಾಡಿಬಿಡ್ತೀನಿ. ಇದನ್ನು ಈಕ್ವೇಷನ್ 3, ಈಕ್ವೇಷನ್ 4 ಬೇಡ ಅಲ್ಲ, ಒಂದೇ ಇರಲಿ. ಏನಕ್ಕೆ? ಏನೂ ಚೇಂಜಸ್ ಇಲ್ಲ ಅಲ್ಲ, ಜಸ್ಟ್ ಸಿಂಬಲ್. ಸೊ ನಾನು ಇದನ್ನು ಪ್ಲಸ್ ಮಾಡ್ಕೊತೀನಿ. ಇದು ಪ್ಲಸ್ ಆದರೆ ಇದು ಕೂಡ ಮೈನಸ್ ಇರೋದು ಏನಾಗುತ್ತೆ? ಪ್ಲಸ್ ಆಗುತ್ತೆ. ಬಟ್ ಇದು ಕೂಡ ಮೈನಸ್ ಇದೆಯಲ್ಲ, ಮೈನಸ್ 23 ವಿಲ್ ಬಿಕಮ್ ಪ್ಲಸ್ 23. ಯು ಕ್ಯಾನ್ ಡೈರೆಕ್ಟ್ಲಿ ಕ್ಯಾನ್ಸಲ್. ಸೊ ಮೈನಸ್ 2x ಪ್ಲಸ್ 4x ಏನಾಗುತ್ತೆ? ಇದು 0 ಆಗುತ್ತೆ, ಡೈರೆಕ್ಟ್ ಆಗಿಬಿಡಿ. ಮೈನಸ್ 25 ಪ್ಲಸ್ 23 ಅಲ್ವಾ? ಸೊ ಏನಾಗುತ್ತೆ? ಮೈನಸ್ 2x ಪ್ಲಸ್ 4x ವಿಲ್ ಬಿ 2 ಪ್ಲಸ್ 2x. ಮೈನಸ್ 25 ಪ್ಲಸ್ 23 ವಿಲ್ ಬಿ ಮೈನಸ್ 2. ಸೊ x ವ್ಯಾಲ್ಯೂ ಏನಾಗುತ್ತೆ? ಮೈನಸ್ 2/2 ವಿಚ್ ಇಸ್ ಈಕ್ವಲ್ ಟು ಮೈನಸ್ 1. ಸೊ x ವ್ಯಾಲ್ಯೂ ಮೈನಸ್ 1 ಆಯಿತು. ಅದನ್ನು ತೊಗೊಂಡೋಗಿ ನೀವು ಈಕ್ವೇಷನ್ಗೆ ಹಾಕಿ. ಸೊ ಯಾವ್ದು ಫಸ್ಟ್ ಈಕ್ವೇಷನ್ಗೆ ಹಾಕ್ಲಾ? ಓಕೆ, ಸೊ ಮೈನಸ್ 2x ಮೈನಸ್ 9y ಈಕ್ವಲ್ಸ್ ಮೈನಸ್ 25. x ವ್ಯಾಲ್ಯೂ ಮೈನಸ್ 1. ಎಸ್, ಮೈನಸ್ 1 ಅಂತ ಬಂದಿದೆ. ಸೊ x ಜಾಗದಲ್ಲಿ ಮೈನಸ್ 1 ಹಾಕ್ತೀನಿ. ಮೈನಸ್ 9y ಈಕ್ವಲ್ಸ್ ಮೈನಸ್ 25 ಅಲ್ವಾ? ಸೊ ಈಗ ಏನು ಮಾಡ್ತೀನಿ, ಮೈನಸ್ 2 ಇಂಟು ಮೈನಸ್ 1 ದಟ್ ವುಡ್ ಬಿ ಪ್ಲಸ್ 2. ಮೈನಸ್ 9y ಈಕ್ವಲ್ಸ್ ಮೈನಸ್ 25. ಸೊ 2ನ ಆ ಕಡೆ ಕಳಿಸ್ತೀನಿ, ಏನಾಗುತ್ತೆ? ಮೈನಸ್ 9y ಅಲ್ಲೇ ಉಳಿಯುತ್ತೆ. ಮೈನಸ್ 25 ಮೈನಸ್ 2 ಆಗುತ್ತೆ. ಮೈನಸ್ 9y ಹಾಗೆ ಬರಿತೀನಿ. ಮೈನಸ್ 25 ಮೈನಸ್ 2 ಇಸ್ ಮೈನಸ್ 27. ಈಗ ಮೈನಸ್ 9 ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ ಅಲ್ವಾ? ಸೊ ಕನ್ಫ್ಯೂಸ್ ಆಗಿಬಿಡಿ. ಮೈನಸ್ ಸಿಂಬಲ್ ಮಾತ್ರ ಅದು. 9 ಮತ್ತು y ಏನು ಮಾಡ್ತಾ ಇದೆ? ಇಟ್ ಈಸ್ ಗೆಟಿಂಗ್ ಮಲ್ಟಿಪ್ಲೈಡ್, ರೈಟ್? ಎಸ್. ಸೊ ಮೈನಸ್ 21 ಡಿವೈಡೆಡ್ ಬೈ ಮೈನಸ್ 9 ಆಗುತ್ತೆ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 9 1s are 9, 9 3s are 27. ಸೊ y ವ್ಯಾಲ್ಯೂ ಎಷ್ಟು ಬಂತಪ್ಪ? y ವ್ಯಾಲ್ಯೂ ಇಸ್ 3. ಸೊ x ವ್ಯಾಲ್ಯೂ ಮೈನಸ್ 1 ಬಂತು, y ವ್ಯಾಲ್ಯೂ 3 ಆಯಿತು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಮೆಥಡ್. ಈಸಿ ಅಲ್ವಾ? ಎಲಿಮಿನೇಷನ್ ಮೆಥಡ್ ತುಂಬ ಈಸಿ. ಸೈಮಲ್ಟೇನಿಯಸಲ್ಲಿ ಸಬ್ಸ್ಟಿಟ್ಯೂಷನ್ಗಿಂತ ನನಗೆ ಎಲಿಮಿನೇಷನ್ ಮೆಥಡ್ ತುಂಬ ಈಸಿ ಅನಿಸುತ್ತೆ.
ಸೊ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಹೋಮ್ವರ್ಕ್ ಕ್ವೆಶನ್ಸ್ ಇಲ್ಲಿದೆ, ನೀವು ಮಾಡಲೇಬೇಕು, ಪ್ರಾಕ್ಟೀಸ್ ಕ್ವೆಶನ್ಸ್ ಇದು. ಸೊ ಕ್ವೆಶನ್ ನಂಬರ್ 1, this will be question number 1, question number 2, question number 3, question number 4. ಸೊ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿಕೊಂಡು ಈ 4 ಕ್ವೆಶನ್ಗೂ ಆನ್ಸರ್ ಫೈಂಡ್ ಮಾಡಿ, ಇದಕ್ಕೆ ಎಕ್ಸ್ ವ್ಯಾಲ್ಯೂ ಎಷ್ಟು, ಇದಕ್ಕೆ ವೈ ವ್ಯಾಲ್ಯೂ ಎಷ್ಟು, ಅದನ್ನು ಫೈಂಡ್ ಮಾಡಿ ನನಗೆ ಹೇಳಬೇಕು. ಓಕೆನಾ? ಎಕ್ಸ್ ಮತ್ತು ವೈ ವ್ಯಾಲ್ಯೂ ಫೈಂಡ್ ಮಾಡಿಬಿಟ್ಟು ನನಗೆ ಹೇಳಿ, ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ನೋಡಿಲ್ಲ ಅಂದರೆ ಮತ್ತೆ ನೋಡಿ, ಅರ್ಥ ಆಗಿಲ್ಲ ಅಂದರೆ. ಸೊ ಎಲಿಮಿನೇಷನ್ ಮೆಥಡ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಸ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ತೆ.